ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ಯಡಿಯೂರಪ್ಪ ಅವರ ಕಾಲು ಹಿಡಿದು ಯತ್ನಾಳ್ ಬಿಜೆಪಿಗೆ ಬಂದಿದ್ದು, ಯಡಿಯೂರಪ್ಪ ಅವರ ರಾಜಕಾರಣಕ್ಕೆ ಬಂದಾಗ ನೀವಿನ್ನೂ ಕಣ್ಣೇ ಬಿಟ್ಟಿರಲಿಲ್ಲ, ನೀವು ಗೋಮುಖ ವ್ಯಾಘ್ರ ಅಂತ ಹೇಳಿ ರೇಣುಕಾಚಾರ್ಯ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಸರಿ ಮನೆಯಲ್ಲಿ ಬಣ ಬಡಿದಾಟದ ಬೆಂಕಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಈಗ ಯತ್ನಾಳ್ ವಿರುದ್ಧ ವಿಜೇಂದ್ರ ಅವರ ಬಣ ಕೆಂಡಾಮಂಡಲರಾಗಿದ್ದಾರೆ. ವಿಜೇಂದ್ರ ಅವರ ಮನೆ ಮುಂದೆ ಬರ್ತೀನಿ ಅಂದರೂ ಕೇಳಿಲ್ಲ. ಇಂಥವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಿತ್ತು. ಯತ್ನಾಳ್, ರಮೇಶ್ ಜಾರಕಿಹೊಳಿ ಉಚ್ಚಾಟನೆಗೆ ಕಟ್ಟಾ ಸುಬ್ರಹ್ಮಣ್ಯ ಅವರು ಕೂಡ ಆಗ್ರಹಿಸಿದ್ದಾರೆ. ಒಂದು ಕಡೆ ರೇಣುಕಾಚಾರ್ಯ ಅವರು, ಮತ್ತೊಂದು ಕಡೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು. ಇವರು ಯತ್ನಾಳ್, ರಮೇಶ್ ಜಾರಕಿಹೊಳಿ ವಿರುದ್ಧ ಕಿಡಿಕಾರಿದ್ದಾರೆ. ಯಡಿಯೂರಪ್ಪನವರು ಅವರ ಕುಟುಂಬ ಸದಸ್ಯರಿಗೆ ಸಂಸ್ಕಾರ ಕೊಟ್ಟಿದ್ದಾರೆ. ನಿನ್ನಂತ ವಿಕೃತ ಮನಸ್ಸಲ್ಲ, ಗೋಮುಖ ವ್ಯಾಘ್ರ ನೀನು. ವಿಜಯೇಂದ್ರ ಅವರು ಜೈಲಿಗೆ ಕಸಿ ಅಂತ ಹೇಳ್ತಾರೆ, ನಾಚೆ ಆಗಲ್ಲ ನಿನಗೆ? ಎಲ್ಲ ಒಂದ್ ಕಡೆ ನಾನಿವತ್ತು ನೇರವಾಗಿ ಹೇಳ್ತೀನಿ, ಗೋಪಾಲ್ ಸವಾಲಾಗ್ತೀನಿ. ಕಾಂಗ್ರೆಸ್ನ ಏಜೆಂಟ್ ಅಂತ ವರ್ತಿಸ್ತಿದ್ರಿ. ಇದು ಹುಡುಗಾಟಗಾಗಿದೆ, ಹುಚ್ಚಾಟ ಕೆಲಸ ಆಗಿದೆ. ಇವ್ರನ್ನ ನಾನು ಹೇಳೋದಾದ್ರೆ ನೇರವಾಗಿ ಇಂಥವ್ರನ್ನ ಕಡಾಖಂಡಿತವಾಗಿ ಪಕ್ಷದಿಂದ ಉಚ್ಚಾಟನ ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ಅದು ತಡ ಮಾಡಿದ್ದೆ ಇದಕ್ಕೆಲ್ಲ ಕಾರಣ. ಯಾರು ನಾನಾಗ್ಲಿ ಇನ್ನೊಬ್ಬನಾಗ್ಲಿ ಕೂಡಲೇ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು, ತಡ ಆಗಿದೆ. ಆದರೂ ಕೂಡ ಹೈಕಮಾಂಡ್ ಅಲ್ಲಿ ಮತ್ತೆ ನಾವು ಬೇಡ್ಕೊಂತೀವಿ. ನಮಗೆ ಅವ್ರನ್ನ ಬೈಯೋದು ಶಕ್ತಿ ಇಲ್ಲ, ಬೈಬಾರ್ದು. ಕಾನೂನು ಪ್ರಕಾರ ನಡ್ಕೊಂತೀವಿ ನಾವು, ಪಕ್ಷದ ಸಿದ್ಧಾಂತದ ಪರವಾಗಿ ನಡ್ಕೊಂತೀವಿ. ಹೈಕಮಾಂಡ್ನ ಯಾವತ್ತೂ ನಾವು ಟೀಕೆ ಮಾಡಲ್ಲ. ಆದ್ರೆ ಇಷ್ಟೊತ್ತಿಗೆ ಅವ್ರನ್ನ ಹೊರಗಾಗಬೇಕಾಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಾನು ಆಗಲೂ ಕೂಡ ಅದೇ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದೆ, ಏನಾಗ್ತಾ ಇದೆ ಕೇಸರಿ ಪಾಳ್ಯದಲ್ಲಿ, ವರಿಷ್ಠರು ಎಂಟ್ರಿ ಕೊಡ್ತಾರಾ ಇಲ್ವಾ ಅಂಥೇಳಿ. ಆದರೆ ಈಗ ಇರುವಂಥ ಪ್ರಶ್ನೆ, ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ? ಈ ಬಣ ಬಡಿದಾಟದ ಉದ್ದೇಶ ಆದರೂ ಏನು ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ತಕ್ಕಂಥ ಬಿ ಜೆ ಪಿಯಲ್ಲಿ ಈಗ ಅಶಿಸ್ತು ಸಾಕಷ್ಟು ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಲೋಕಸಭಾ ಚುನಾವಣೆವರೆಗೂ ಕೂಡ ಯಾವುದೇ ಅಶಿಸ್ತನ್ನು ಯಾವ ನಾಯಕರು ಕೂಡ ತೋರ್ಪಡಿಸಲಿಲ್ಲ. ಆದರೆ ಲೋಕಸಭಾ ಚುನಾವಣೆ ಬಳಿಕ ಈ ಒಂದು ಅಶಿಸ್ತು ಸಾಕಷ್ಟು ತಾರಕಕ್ಕೆ ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅನ್ನುವಂಥ ಹಠಕ್ಕೆ ಯತ್ನಾಳ್ ಅವರ ಬಣ ಹೋಗಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಕಷ್ಟು ಹಠ ತೊಟ್ಟು ಒಂದಷ್ಟು ತಮ್ಮದೇ ಬಣ್ಣವನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು ಅನ್ನುವಂಥದ್ದು. ಇನ್ನು ಉಳಿದಂತೆ ಒಂದಷ್ಟು ಸಾಕಷ್ಟು ಸಪೋರ್ಟ್ ಇರ್ತಕ್ಕಂಥ ವಿಜೇಂದ್ರ ಅವರು ನಾನೇ ಮುಂದುವರಿತೇನೆ ಅನ್ನುವಂಥ ಒಂದು ಮಾತುಗಳನ್ನು, ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಪರಸ್ಪರ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ನೀವು ಕೇಳಿರ್ಬೋದು ಇವತ್ತಿನ ವಾಗ್ದಾಳಿಯನ್ನು. ಯಡಿಯೂರಪ್ಪನವರನ್ನ ಪ್ರಶ್ನೆ ಮಾಡಿ ವಾಗ್ದಾಳಿ ಮಾಡ್ತಕ್ಕಂಥ ಹಂತಕ್ಕೂ ಕೂಡ ಯತ್ನಾಳ್ ಅವರು ಹೋಗಿದ್ದಾರೆ. ಅಂದರೆ ಇದು ಎಷ್ಟರ ಮಟ್ಟಿಗೆ ಅಲ್ಲಿ ಬಣ ಬಡದಾಟ ಜೋರಾಗಿದೆ ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ. ಮತ್ತು ಯತ್ನಾಳ್ ಅವರಿಗೆ ಒಂದು ಸವಾಲನ್ನು ಹಾಕ್ತಾರೆ, ಗೋಮುಖ ವ್ಯಾಘ್ರ ಅಂತ ರೇಣುಕಾಚಾರ್ಯ ಅವರು ಕರೀತಾರೆ ಅನ್ನೋದಾದರೆ ಅದು ಎಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ ಅಥವಾ ಬಿಜೆಪಿ ಪಕ್ಷದಲ್ಲಿ ವಾತಾವರಣ ಕಲುಷಿತ ಆಗಿದೆ ಅನ್ನೋದಕ್ಕೂ ಕೂಡ ಇದೊಂದು ಸಾಕ್ಷಿ. ವರಿಷ್ಠರು ಇಷ್ಟು ದೊಡ್ಡ ಮಟ್ಟದ ರಾಷ್ಟ್ರೀಯ ಪಕ್ಷ, ಸಾಕಷ್ಟು ಹೈಕಮಾಂಡ್ ನಾಯಕರಿದ್ದಾರೆ, ಉಸ್ತುವಾರಿ ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ಬಡದಾಟಕ್ಕೆ ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಇನ್ನೂ ಕೂಡ ಕಡಿವಾಣ ಆಗಿಲ್ಲ ಅನ್ನೋದೇ ಕೂಡ ದುರದೃಷ್ಟಕರ. ಈಗಾಗಲೇ ಏನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸೋಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ಇದು ತಾರಕಕ್ಕೆ ಇನ್ನೂ ಹೋಗ್ತಕ್ಕಂಥ ಹಂತವನ್ನು ತಲುಪಿರ್ತಕ್ಕಂಥದ್ದು. ಇನ್ನಾದರೂ ಹೈಕಮಾಂಡ್ ನಾಯಕರು ಅದನ್ನು ಎಚ್ಚೆತ್ತುಕೊಂಡು ಬಡದಾಟವನ್ನು ತಡೆದೇ ಹೋದರೆ ಇದು ಆಡಳಿತ ಪಕ್ಷಕ್ಕೆ ಸುಲಭವಾಗುತ್ತೆ. ಯಾಕಂದರೆ ವಿರೋಧ ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಹೆಚ್ಚಾಗಿದ್ದೆ ಆದರೆ ಆಡಳಿತ ಪಕ್ಷ ಅದನ್ನು ಕ್ಯಾಚ್ ಮಾಡಿಕೊಂಡು ಇನ್ನಷ್ಟು ಆರಾಮವಾಗಿ ವಿಶ್ರಮಿಸುವಂಥ ಕೆಲಸವನ್ನು ಮಾಡುತ್ತೆ. ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಿ ಹೆಜ್ಜೆ ಹೆಜ್ಜೆಗೂ ತಡೆಯುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಒಂದು ಹಂತದ ಹೋರಾಟ ಆದ ಬಳಿಕ ಶಾಸಕ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ಯಡಿಯೂರಪ್ಪ ಅವರ ಕಾಲು ಹಿಡಿದು ಯತ್ನಾಳ್ ಬಿಜೆಪಿಗೆ ಬಂದಿದ್ದು, ಯಡಿಯೂರಪ್ಪ ಅವರ ರಾಜಕಾರಣಕ್ಕೆ ಬಂದಾಗ ನೀವಿನ್ನೂ ಕಣ್ಣೇ ಬಿಟ್ಟಿರಲಿಲ್ಲ, ನೀವು ಗೋಮುಖ ವ್ಯಾಘ್ರ ಅಂತ ಹೇಳಿ ರೇಣುಕಾಚಾರ್ಯ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಸರಿ ಮನೆಯಲ್ಲಿ ಬಣ ಬಡಿದಾಟದ ಬೆಂಕಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಈಗ ಯತ್ನಾಳ್ ವಿರುದ್ಧ ವಿಜೇಂದ್ರ ಅವರ ಬಣ ಕೆಂಡಾಮಂಡಲರಾಗಿದ್ದಾರೆ. ವಿಜೇಂದ್ರ ಅವರ ಮನೆ ಮುಂದೆ ಬರ್ತೀನಿ ಅಂದರೂ ಕೇಳಿಲ್ಲ. ಇಂಥವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಿತ್ತು. ಯತ್ನಾಳ್, ರಮೇಶ್ ಜಾರಕಿಹೊಳಿ ಉಚ್ಚಾಟನೆಗೆ ಕಟ್ಟಾ ಸುಬ್ರಹ್ಮಣ್ಯ ಅವರು ಕೂಡ ಆಗ್ರಹಿಸಿದ್ದಾರೆ. ಒಂದು ಕಡೆ ರೇಣುಕಾಚಾರ್ಯ ಅವರು, ಮತ್ತೊಂದು ಕಡೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು. ಇವರು ಯತ್ನಾಳ್, ರಮೇಶ್ ಜಾರಕಿಹೊಳಿ ವಿರುದ್ಧ ಕಿಡಿಕಾರಿದ್ದಾರೆ.
ಯಡಿಯೂರಪ್ಪನವರು ಅವರ ಕುಟುಂಬ ಸದಸ್ಯರಿಗೆ ಸಂಸ್ಕಾರ ಕೊಟ್ಟಿದ್ದಾರೆ. ನಿನ್ನಂತ ವಿಕೃತ ಮನಸ್ಸಲ್ಲ, ಗೋಮುಖ ವ್ಯಾಘ್ರ ನೀನು. ವಿಜಯೇಂದ್ರ ಅವರು ಜೈಲಿಗೆ ಕಸಿ ಅಂತ ಹೇಳ್ತಾರೆ, ನಾಚಿ ಆಗಲ್ಲ ನಿನಗೆ? ಎಲ್ಲ ಒಂದ್ ಕಡೆ ನಾನಿವತ್ತು ನೇರವಾಗಿ ಹೇಳ್ತೀನಿ, ಓಪನ್ ಸವಾಲಾಗ್ತೀನಿ. ಕಾಂಗ್ರೆಸ್ನ ಏಜೆಂಟ್ ಅಂತ ವರ್ತಿಸ್ತಿದ್ರಿ. ಇದು ಹುಡುಗಾಟಗಾಗಿದೆ, ಹುಚ್ಚಾಟ ಕೆಲಸ ಆಗಿದೆ. ಇವ್ರನ್ನ ನಾನು ಹೇಳೋದಾದ್ರೆ ನೇರವಾಗಿ ಇಂಥವ್ರನ್ನ ಕಡಾಖಂಡಿತವಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ಅದು ತಡ ಮಾಡಿದ್ದೆ ಇದಕ್ಕೆಲ್ಲ ಕಾರಣ. ಯಾರು ನಾನಾಗ್ಲಿ ಇನ್ನೊಬ್ಬನಾಗ್ಲಿ ಕೂಡಲೇ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು, ತಡ ಆಗಿದೆ. ಆದರೂ ಕೂಡ ಹೈಕಮಾಂಡ್ ಅಲ್ಲಿ ಮತ್ತೆ ನಾವು ಬೇಡ್ಕೊಂತೀವಿ. ನಮಗೆ ಅವ್ರನ್ನ ಬೈಯೋದು ಶಕ್ತಿ ಇಲ್ಲ, ಬೈಬಾರ್ದು. ಕಾನೂನು ಪ್ರಕಾರ ನಡ್ಕೊಂತೀವಿ ನಾವು, ಪಕ್ಷದ ಸಿದ್ಧಾಂತದ ಪರವಾಗಿ ನಡ್ಕೊಂತೀವಿ. ಹೈಕಮಾಂಡ್ನ ಯಾವತ್ತೂ ನಾವು ಟೀಕೆ ಮಾಡಲ್ಲ. ಆದ್ರೆ ಇಷ್ಟೊತ್ತಿಗೆ ಅವ್ರನ್ನ ಹೊರಗಾಗಬೇಕಾಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಾನು ಆಗಲೂ ಕೂಡ ಅದೇ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದೆ, ಏನಾಗ್ತಾ ಇದೆ ಕೇಸರಿ ಪಾಳ್ಯದಲ್ಲಿ, ವರಿಷ್ಠರು ಎಂಟ್ರಿ ಕೊಡ್ತಾರಾ ಇಲ್ವಾ ಅಂಥೇಳಿ. ಆದರೆ ಈಗ ಇರುವಂಥ ಪ್ರಶ್ನೆ, ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ? ಈ ಬಣ ಬಡಿದಾಟದ ಉದ್ದೇಶ ಆದರೂ ಏನು ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ತಕ್ಕಂಥ ಬಿ ಜೆ ಪಿಯಲ್ಲಿ ಈಗ ಅಶಿಸ್ತು ಸಾಕಷ್ಟು ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಲೋಕಸಭಾ ಚುನಾವಣೆವರೆಗೂ ಕೂಡ ಯಾವುದೇ ಅಶಿಸ್ತನ್ನು ಯಾವ ನಾಯಕರು ಕೂಡ ತೋರ್ಪಡಿಸಲಿಲ್ಲ. ಆದರೆ ಲೋಕಸಭಾ ಚುನಾವಣೆ ಬಳಿಕ ಈ ಒಂದು ಅಶಿಸ್ತು ಸಾಕಷ್ಟು ತಾರಕಕ್ಕೆ ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅನ್ನುವಂಥ ಹಠಕ್ಕೆ ಯತ್ನಾಳ್ ಅವರ ಬಣ ಹೋಗಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಕಷ್ಟು ಹಠ ತೊಟ್ಟು ಒಂದಷ್ಟು ತಮ್ಮದೇ ಬಣ್ಣವನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು ಅನ್ನುವಂಥದ್ದು. ಇನ್ನು ಉಳಿದಂತೆ ಒಂದಷ್ಟು ಸಾಕಷ್ಟು ಸಪೋರ್ಟ್ ಇರ್ತಕ್ಕಂಥ ವಿಜೇಂದ್ರ ಅವರು ನಾನೇ ಮುಂದುವರಿತೇನೆ ಅನ್ನುವಂಥ ಒಂದು ಮಾತುಗಳನ್ನು, ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಪರಸ್ಪರ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ನೀವು ಕೇಳಿರ್ಬೋದು ಇವತ್ತಿನ ವಾಗ್ದಾಳಿಯನ್ನು. ಯಡಿಯೂರಪ್ಪನವ್ರನ್ನ ಪ್ರಶ್ನೆ ಮಾಡಿ ವಾಗ್ದಾಳಿ ಮಾಡ್ತಕ್ಕಂಥ ಹಂತಕ್ಕೂ ಕೂಡ ಯತ್ನಾಳ್ ಅವರು ಹೋಗಿದ್ದಾರೆ. ಅಂದರೆ ಇದು ಎಷ್ಟರ ಮಟ್ಟಿಗೆ ಅಲ್ಲಿ ಬಣ್ಣ ಬಡದಾಟ ಜೋರಾಗಿದೆ ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ. ಮತ್ತು ಯತ್ನಾಳ್ ಅವರಿಗೆ ಒಂದು ಸವಾಲನ್ನು ಹಾಕ್ತಾರೆ, ಗೋಮುಖ ವ್ಯಾಘ್ರ ಅಂತ ರೇಣುಕಾಚಾರ್ಯ ಅವರು ಕರೀತಾರೆ ಅನ್ನೋದಾದರೆ ಅದು ಎಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ ಅಥವಾ ಬಿ ಜೆ ಪಿ ಪಕ್ಷದಲ್ಲಿ ವಾತಾವರಣ ಕಲುಷಿತ ಆಗಿದೆ ಅನ್ನೋದಕ್ಕೂ ಕೂಡ ಇದೊಂದು ಸಾಕ್ಷಿ. ವರಿಷ್ಠರು ಇಷ್ಟು ದೊಡ್ಡ ಮಟ್ಟದ ರಾಷ್ಟ್ರೀಯ ಪಕ್ಷ, ಸಾಕಷ್ಟು ಹೈಕಮಾಂಡ್ ನಾಯಕರಿದ್ದಾರೆ, ಉಸ್ತುವಾರಿ ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ಬಡ ಬಡದಾಟಕ್ಕೆ ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಇನ್ನೂ ಕೂಡ ಕಡಿವಾಣ ಆಗಿಲ್ಲ ಅನ್ನೋದೇ ಕೂಡ ದುರದೃಷ್ಟಕರ. ಈಗಾಗಲೇ ಏನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸೋಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ಇದು ತಾರಕಕ್ಕೆ ಇನ್ನೂ ಹೋಗ್ತಕ್ಕಂಥ ಹಂತವನ್ನು ತಲುಪಿರ್ತಕ್ಕಂಥದ್ದು. ಇನ್ನಾದರೂ ಹೈಕಮಾಂಡ್ ನಾಯಕರು ಅದನ್ನು ಎಚ್ಚೆತ್ತುಕೊಂಡು ಬಣ ಬಡದಾಟವನ್ನು ತಡೆದೇ ಹೋದರೆ ಇದು ಆಡಳಿತ ಪಕ್ಷಕ್ಕೆ ಸುಲಭವಾಗುತ್ತೆ. ಯಾಕಂದರೆ ವಿರೋಧ ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಹೆಚ್ಚಾಗಿದ್ದೆ ಆದರೆ ಆಡಳಿತ ಪಕ್ಷ ಅದನ್ನು ಕ್ಯಾಚ್ ಮಾಡಿಕೊಂಡು ಇನ್ನಷ್ಟು ಆರಾಮವಾಗಿ ವಿಶ್ರಮಿಸುವಂಥ ಕೆಲಸವನ್ನು ಮಾಡುತ್ತೆ. ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಿ ಹೆಜ್ಜೆ ಹೆಜ್ಜೆಗೂ ತಡೆಯುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಒಂದು ಹಂತದ ಹೋರಾಟ ಆದ ಬಳಿಕ